ತಿನ್ರಿ ಎಲ್ಲರೂ. ಏನಿನ್ನ ಪ್ಲೇಟ್ ನೋಡ್ಕೊಂಡು ಹಂಗ ನಿಂತು ಕೂತ್ಕೊಂಡಿರಲ್ಲ. ಚಾಲೂ ಮಾಡ್ರಿ ತಿನ್ನಕ್ಕೆ ಪಾನಿಪುರಿನ. ಏನು ರುಚಿ ಇದ್ರಿ ಪಾನಿಪುರಿನಾರ. ಭಾರಿ ಟೇಸ್ಟ್ ಐತೆ ನೋಡ್ರಿ ಪಾನಿಪುರಿ. ಅಪ್ಪ ಎಷ್ಟು ದಿನ ಆಗ್ಬಿಟ್ಟಿತ್ತು ಪಾನಿಪುರಿ ತಿಂದು. ಹೌದು, ಎಲ್ಲರೂ ಕುತ್ಕೊಂಡು ಈ ಥರ ಪಾನಿಪುರಿ ತಿಂದ ಅಷ್ಟು ದಿನ ಆಗೋಗ್ಬಿಟ್ಟಿತ್ತು. ಅವತ್ತು ಒಂದ್ಸಲ ಗೋಬಿ ಮಂಚೂರಿ ತಿಂದಿದ್ವಿ, ಅಂದರೆ ನಾವ ಒಂದು 4-5 ಜನ ಇದ್ವಿ ಅಷ್ಟೇ. ಆದ್ರೆ ಇವತ್ತಂತೂ ಎಲ್ಲರೂ ಇದ್ದಿದ್ದಕ್ಕೆ ಪಾನಿಪುರಿ ಅಂತೂ ಇನ್ನೂ ರುಚಿ ಅನ್ಸಕೊಂಡ್ಬಿಟ್ಟಿದೆ. ಮಸ್ತ್ ಐತಿ ಪಾನಿಪುರಿ ಮಾತ್ರ. ಹ್ಞೂ ರೀ ಹತ್ತಿರ ಈ ಥರ ಮನ್ಯಾಗಿರೋರು ಎಲ್ಲರೂ ಸೇರಿ ಕುತ್ಕೊಂಡು ಪಾನಿಪುರಿ ತಿಂದಿದ್ದು ಇದ ಮೊದಲನೇ ಸಲ ನೋಡ್ರಿ ಹತ್ತಿರ. ನಂಗಂತೂ ಭಾಳ ಖುಷಿ ಆಗುಂದ್ಬಿಟ್ಟೈತಿ. ಹ್ಞೂ ರೀ ಮಾವರ, ಇನ್ಮೇಲೆ ತಿಂಗಳಿಗೆ ಒಂದು ಸಲನಾರ ಎಲ್ಲರೂ ಈ ಥರ ಕುತ್ಕೊಂಡು ಊಟ ಮಾಡೋದು ಅಥವಾ ಪಾನಿಪುರಿ ತಿನ್ನೋದು ಏನಾರ ಒಂದು ಒಟ್ಟಿನಲ್ಲಿ 1-2 ತಾಸು ಈ ಥರ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ಬೇಕು ನೋಡ್ರಿ ಮಾವರ. ಹ್ಞೂ ರೀ ಹೇಳಿ ಅಂದ್ರೆ ಇನ್ಮೇಲೆ ಹಿಂಗೆ ಮಾಡ್ಬೇಕು ನೋಡ್ರಿ. ಎಲ್ಲರೂ ಕುತ್ಕೊಂಡು ತಿನ್ನಕ್ಕೆ ಕುಂತ್ರೆ ಎಷ್ಟು ರುಚಿ ಅನ್ಸುತ್ತಾ ಊಟ. ಹಂಗೆ ಎಲ್ರಿಗೂ ಎಷ್ಟು ಮನಸ್ಸಿಗೂ ಎಷ್ಟು ಖುಷಿ ಅನ್ಸುತ್ತಾ. ಒಬ್ಬರ ಹೋಗಿ ಹೊರಗಡೆ ಹೋಗಿ ತಿಂದು ಬಂದ್ರೆ ಇಷ್ಟು ರುಚಿನೇ ಅನ್ಸಂಗಿಲ್ಲ. ಅದ ಮನೆಯಾಗಿರೋ ಎಲ್ಲರೂ ಸೇರಿ ಕುತ್ಕೊಂಡು ಎಷ್ಟು ಬರುತ್ತಷ್ಟು ಹಂಚಿಕೊಂಡು ತಿಂದ್ರೆ ಅದ್ರ ರುಚಿನೇ ಬೇರೆ ನೋಡ್ರಿ. ಹ್ಞೂ ಬೇಮ್ಮ, ಇನ್ಮೇಲೆ ತಿಂಗಳಿಗೆ ಒಂದ್ಸಲ ನಾನು ಹೋಗಿ ಪಾನಿಪುರಿ ಅಥವಾ ಏನಾರು ಒಂದು ತೊಗೊಂಬರ್ತೀನಿ ಎಲ್ರಿಗೂ. ಇನ್ಮೇಲೆ ಎಲ್ಲರೂ ತಿಂಗಳದಾಗ ಒಂದ್ಸಲನಾರು ಹಿಂಗೆ ಈ ಥರ ಕುತ್ಕೊಂಡು ತಿನ್ನನ್ರಿ ಅಂತ. ಇವತ್ತೇನು ನಮ್ಮ ಲಲಿತವ ಸವಿತಾ ಒಂದು ದಯೆಯಿಂದ ಈ ಥರ ಪಾರ್ಟಿ ನಡೆಯಾಕ ಕುಂತಿತ್ತು ನಮ್ಮ ಮನ್ಯಾಗ ಸಣ್ಣದಾಗಿ. ಅತ್ತೇರ ತಗೋರಿ ನೀವು ಪಾನಿಪುರಿ. ಹ್ಞೂ ಅಪ್ಪ, ಇವತ್ತಂತೂ ಪಾನಿಪುರಿ ಭಾಳ ರುಚಿ ಅನ್ಸಾಕೊಂಡ್ಬಿಟ್ಟೈತಿ. ನಂಗಂತೂ ಎಷ್ಟು ತಿಂದ್ರೂ ಸಮಾಧಾನ ಅನ್ಸಲ್ಲ. ಇನ್ನೂ ಬೇಕಂತಾನ ಅನ್ಸಾಕೊಂಡ್ಬಿಟ್ಟೈತಿ. ತಿನ್ನ ನಿಂಗೆ ಎಷ್ಟು ಬೇಕು ಅಷ್ಟು ತಿನ್ನು. ಇನ್ನೂ ಬೇಕಾದ್ರೆ ಹೇಳ, ಇನ್ನೂ ತರಿಸ್ತೈತಂತ. ಎಲ್ಲರೂ ತಿನ್ರಿ. ಅದಕ್ಕೆ ಎಲ್ಲರಿಗೂ ಜಾಸ್ತಿನ ತೊಗೊಂಬಂದೈತಿ ಪಾನಿಪುರಿನ. ಎಷ್ಟು ರೂಪಾಯಿ ಪ್ಲೇಟ್ಲ ಈಗ ಪಾನಿಪುರಿ? 40 ರೂಪಾಯಿ ಬೇಯಮ್ಮ ಪಾನಿಪುರಿಗೆ. ಈಗ ಒಂದು ಪ್ಲೇಟಿಗೆ 35, ಒಂದೊಂದು ಕಡೆ 35, ಒಂದೊಂದು ಕಡೆ 40. ರೀ ನಾವು ಸಣ್ಣವರಿದ್ದಾಗ 1 ರೂಪಾಯಿಗೆ 3-4 ಪುರಿ ಕೊಡ್ತಿದ್ರು ಪಾನಿಪುರಿನ. ಈಗ ನೋಡ್ರಿಪ್ಪ 30 ರೂಪಾಯಿ 35 ರೂಪಾಯಿಗೆ ಬರೀ 4 ಇಲ್ಲ 5 ಪಾನಿಪುರಿ. ಯಪ್ಪ ಹೌದು, ಅವಾಗೆಲ್ಲ 1 ರೂಪಾಯಿ 2 ರೂಪಾಯಿಗೆ ಎಷ್ಟೊಂದು ಪುರಿ ಕೊಡ್ತಿದ್ರು ಪಾನಿಪುರಿನ. ಈಗಂತೂ ತಿನ್ನಂಗೆ ಆಗಲ್ಲ ಪಾನಿಪುರಿನ. ರೊಕ್ಕ ಮಾತ್ರ 30-35 ರೂಪಾಯಿ ಎಲ್ಲ ರೇಟ್ ಈಗ. ಹ್ಞೂನವ, ನಾನು ಅವಾಗ ಪ್ಯಾಟಿಗೆ ಹೋಗ್ತಿದ್ದೆಲ್ಲ. ಈ ಹುಡುಗರಿಗೆಲ್ಲ ಪಾನಿಪುರಿ ಅಂದ್ರೆ ಭಾಳ ಇಷ್ಟ, ಭಾಳ ಜೀವು. ಅವಾಗ ನಾನು ಅಲ್ಲಿಂದ ತೊಗೊಂಬರ್ತಿದ್ದೆಲ್ಲ. ಎಷ್ಟು ತಗೊಂಡು ಕೊಡ್ತಿದ್ರು. 10 ರೂಪಾಯಿ ಕೊಟ್ಬಿಟ್ರ ಪಾನಿಪುರಿ ಎಷ್ಟು ಬರ್ತಿತ್ತು ಅಂದ್ರೆ ಮನೆಯವ್ರು ಅಷ್ಟು ತಿಂದು ಇನ್ನೂ ಉಳಿತಿತ್ತು. ಆ ನಮ್ನಿ ಬರ್ತಿತ್ತು. ಈಗ ನೋಡವ 30 ರೂಪಾಯಿ 35 ರೂಪಾಯಿ ಕೊಟ್ಟರು ಒಬ್ರು ಹೊಟ್ಟೆ ತಿಂದು ತುಂಬಂಗಿಲ್ಲ ಹಂಗೆ. ಅಯ್ಯೋಡಿ ಅಂದ್ರೆ ಅವಾಗೆಲ್ಲ 100 ರೂಪಾಯಿ 200 ರೂಪಾಯಿಗೆ ಚೀಲ ತುಂಬ್ತಿತ್ರಿ ಸಂತಿದು. ಈಗ 10,000 ರೂಪಾಯಿ ಒಯ್ದ್ರೂ ಒಂದು ಚೀಲ ನೆಟ್ಟಗೆ ತುಂಬಂಗಿಲ್ರಿ. ಅಷ್ಟು ರೇಟ್ ಆಗೈತಿ ಈಗ ಸಾಮಾನೆಲ್ಲ. ಇದು ಕಿರಾಣಿ ಸಾಮಾನೆಲ್ಲ. ಯಮ್ಮ, ನಾನು ಅವಾಗ ಸಣ್ಣ ಇರ್ಬೇಕಾದ್ರೆ 1 ರೂಪಾಯಿದಾಗ ಸಕ್ಕರೆ ಚಾಪುಡಿ ಕೊಡ್ತಿದ್ರು. ಎಷ್ಟಕ್ಕೊಂದು ಬರ್ತಿತ್ತು. ಒಂದ್ಸಲ ಮನ್ಯಾಗ ಆರಾಮೆಲ್ಲರೂ ಕುತ್ಕೊಂಡು ಚಾ ಕುಡಿಬೋದಿತ್ತು. ಅಷ್ಟು ಕೊಡ್ತಿದ್ರು. ಈಗ 1 ರೂಪಾಯಿಗಂತೂ ಕಿಮ್ಮತ್ತ ಇಲ್ಲ. ಈಗ 1 ರೂಪಾಯಿ ಬೆಲೆನೇ ಇಲ್ಲದಂಗೆ ಆಗ್ಬಿಟ್ಟೈತಿ ಈಗ. ಹ್ಞೂ ಬೇಯಮ್ಮ, ಅವಾಗೆಲ್ಲ ನಮ್ಗೆ 1 ರೂಪಾಯಿ 8 ಎಲ್ಲ 8 ಕೊಟ್ಬಿಟ್ರಂತೂ ಎಷ್ಟು ಖುಷಿ ಆಗೋದಂದ್ರೆ ಏನು ನಮ್ಮ ಕೈಯಾಗ ಒಂದು 10,000 ರೂಪಾಯಿ ಐತೆ ನನ್ನ ಲೆವೆಲಿಗೆ ಖುಷಿ ಆಕಿತ್ತು 8 ಇದ್ರೆ. ಈಗ 100 ರೂಪಾಯಿ ಇದ್ರೂ ಖುಷಿ ಇಲ್ಲ, 1000 ರೂಪಾಯಿ ಇದ್ರೂ ಖುಷಿ ಇಲ್ಲ ನಮ್ಮ ಹತ್ರ. ಹೌದೌದು. ಅವಾಗೆಲ್ಲ 8 1 ರೂಪಾಯಿ ಅಂದ್ರೆ ಎಷ್ಟು 8 ಐತಿ ನಂತ ಅಲ್ಲ 1 ರೂಪಾಯಿ ಐತಿ ನಂತ ಅಲ್ಲ ಅಂತಂತೀವಿ. ಈಗ 1000 ರೂಪಾಯಿ ಇದ್ರೆ ಬರೀ 1000 ರೂಪಾಯಿನ. 1000 ರೂಪಾಯಿ ಒಯ್ದ್ರೆ ನೆಟ್ಟಿಗೆ ಒಂದು 4 ದಿನಸಿ ಅಂಗಡಿ ಬರಂಗಿಲ್ಲ, ಒಂದು 4 ತರಕಾರಿ ಬರಂಗಿಲ್ಲ. ಹಂಗಾಗೈತಿ ಈಗ ಪರಿಸ್ಥಿತಿ. ಏನ ನಂಗೆ ಇನ್ನೊಂದು ಪಾನಿಪುರಿ ಕೊಡ. ತಗೋಬಿ, ಯಾರು ಬೇಡ ಅಂತಾರ. ತಗೋ, ನಿಂಗೆ ಎಷ್ಟು ಪಾನಿಪುರಿ ಬೇಕು ಅಷ್ಟು ತಗೋರಿ. ಯಾರ್ಯಾರಿಗೆ ಪಾನಿಪುರಿ ಬೇಕು ನೋಡ್ರಿ ತಗೋರಿ. ಇನ್ನು ಅದಾವು ಇಷ್ಟು ಖಾಲಿ ಆದ್ಮೇಲೆ ಮತ್ತೆ ಹಚ್ಕೊಂಡು ತೊಗೊಂಬರ್ತೀನಿ ಅಂತ. ತಿನ್ನನ್ರಿ ಅಂತ ಎಲ್ಲರೂ ಹೊಟ್ಟೆ ತುಂಬ ತಿನ್ಬಿಡ್ರಿ ಇವತ್ತು ಪಾನಿಪುರಿನ. ಮಾವರ ಮನ್ಯಾಗ ಎಲ್ಲರೂ ಹಿಂಗೆ ಕುತ್ಕೊಂಡು ತಿನ್ನಾಗುಂತೀವಲ್ಲ ಎಷ್ಟು ಖುಷಿ ಅನ್ಸುತ್ತಾ. ಹಂಗೆ ಎಲ್ಲರೂ ಒಂದು ರೌಂಡ್ ಹೊರಗಡೆ ಎಲ್ಲರೂ ಹೋಗಿ ಬಂದ್ವಿ ಅಂದ್ರೆ ಅಟ್ಲೀಸ್ಟ್ ಒಂದು ದಿನದ ಮಟ್ಟಿಗೆ ಏನಾದರೂ ಎಲ್ಲರೂ ಹೊರಗಡೆ ಹೋಗಿ ಬಂದ್ರೆ ಎಲ್ರಿಗೂ ಖುಷಿ ಅನಿಸ್ತೈತಿ. ಒಂಥರ ಮನಸ್ಸಿಗೆಲ್ಲ ಸಮಾಧಾನ ಅನಿಸ್ತೈತಿ ಅಂತ ನನಗೆ ಅನ್ಸಕೊಂತೈತ್ರಿ. ಹೌದ್ರಿ ಹೇಳಿ ಅಂದ್ರೆ ಇವ್ರದ್ದು ಮದುವೆ ಆದಮೇಲೆ ನಾವು ಎಲ್ಲೂ ಹೋಗೇ ಇಲ್ಲ. ಎಲ್ಲರೂ ಸೇರಿ ಭಾಳ ದಿನ ಆಗ್ಬಿಟ್ಟೈತಿ ಎಲ್ಲರೂ ಸೇರಿ ಹೊರಗಡೆ ಹೋಗಿ. ಇನ್ನು ಹೆಂಗೋ ನಿಮ್ದು ಪೀಕು ಚಲೋ ಆಗಿಲ್ಲ, ಇನ್ನು ಬಿತ್ತೋದು ಏನೂ ಚಲೋ ಆಗಿಲ್ಲ. ಅಷ್ಟ್ರಾಗ ಎಲ್ಲರೂ ಸೇರಿ ಇಲ್ಲ ಎಲ್ಲರ ಸಮೀಪದಾಗ ಒಂದಿನದ ಮಟ್ಟಿಗೆ ಬೆಳಗ್ಗೆ ಲಘುನ 6 ಗಂಟೆ ಹಂಗೆ ಬಿಟ್ರೆ ಸಂಜೆ ರಾತ್ರಿ 8-8:30 ಬಂದರೂ ನಡಿತೈತಿ. ಹಂಗೆ ಎಲ್ಲರೂ ಒಂದು ಕಡೆ ಹೋಗಿ ಬರೋಣನ್ರಿ. ಮನ್ಯಾಗ ಅಡಿಗೆ ಗಿಡಿಗೆ ಮಾಡ್ಕೊಂಡು ಬುತ್ತಿ ಗಿತ್ತಿ ಕಟ್ಕೊಂಡು ಹೋಗಿ ಮಸ್ತ್ ಹೊರಗಡೆ ಎಲ್ಲ ತಿರುಗಾಡಿ ಊಟ ಗೀಟ ಮಾಡಿ ಬರೋಣ್ರಿ ಅಂತ. ಹೌದ್ರಿ ಹತ್ತಿರ ನೀವು ಹೇಳೋದು ಬರೋಬ್ಬರಿನೇ ಐತಿ. ಭಾಳ ದಿನ ಆತು ನಾವು ಎಲ್ಲ ಹೊರಗಡೆ ಹೋಗಿಲ್ಲ. ಆತವ್ರಿ ಹತ್ತಿರ ಮುಂದಿನ ವಾರದಾಗ ಸ್ವಲ್ಪ ರೊಕ್ಕ ಅಡ್ಜಸ್ಟ್ ಆಗಲಿ. ರೊಕ್ಕ ಅಡ್ಜಸ್ಟ್ ಆದಮೇಲೆ ಎಲ್ಲರೂ ಸೇರಿ ಒಂದಿನ ಹೊರಗಡೆ ಹೋಗಿ ಬರೋಣ ಅಂತವ್ರಿ.
ಮೊದ್ಲು ನನ್ನ ಮಗ ರಾಜು ಯಾವ ದಿನ ಖಾಲಿ ಇರ್ತಾನ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಅವ್ನು ಆಫೀಸ್ಗೆ ಹೋಗವ, ಅವನಿಗೆ ರಜೆ ಕೊಡಂಗಿಲ್ಲ ಆಫೀಸ್ನಾಗೆಲ್ಲ. ಅದಕ್ಕೆ ಯಾವ್ದಾರ ಐತವಾರ ಅಂತದ್ದು ನೋಡಿ ಹೋಗಿ ಬರ್ಬೇಕು. ನೋಡಪ್ಪ ರಾಜು, ನೀನು ಯಾವಾಗ ಖಾಲಿ ಇರ್ತಿದ್ದಿ ನೋಡು, ಮುಂದಿನ ವಾರದಾಗ ಒಂದಿನ ಹೇಳು, ಅವಾಗ ಎಲ್ಲರೂ ತಯಾರಿ ಮಾಡ್ಕೊಂಡು ಹೋಗಿ ಬಂದ್ರಾತ. ಅತ್ತೆ, ನೀವೆಲ್ಲರೂ ಹೋಗಿ ಬರ್ರಿ. ನಾನು ನೆಕ್ಸ್ಟ್ ವೀಕ್ ಹಂಗಾರೆ ರಜೆ ಏನಾದರೂ ಸಿಕ್ಕರೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿವಿ. ನಾನು ಮತ್ತೆ ಹೊಸದಾಗಿ ಮದುವೆ ಆದಮೇಲೆ ಎಲ್ಲೂ ಹೋಗೇ ಇಲ್ಲಲ್ಲ, ನನ್ನ ಫ್ರೆಂಡ್ ಮನೆ ಕರೆದಿದ್ದಾಳೆ, ಅದಕ್ಕೆ ಹೋಗಿ ಬರಬೇಕು. ನೀವೆಲ್ಲರೂ ಆರಾಮಾಗಿ ಟ್ರಿಪ್ಪಿಗೆ ಹೋಗಿ ಬರ್ರಿ, ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಬರ್ತೀವಿ. ಯವ್ವ ತಾಯಿ, ಎಲ್ಲರ ನಿನ್ನ ಫ್ರೆಂಡ್ ಮನೆಗೆ ಬೇಕಾದ್ರೆ ಮುಂದೆ ಯಾವಾಗಾರ ಹೋಗಿ ಬರಂತೆ ಅಂತ ಅದಕ್ಕೇನು ಅವಸರ ಇಲ್ಲ. ಅಪರೂಪಕ್ಕೆ ನಮ್ಮ ಮನೆಯವರೆಲ್ಲರೂ ಹೊರಗಡೆ ಹೊಂಟಿವಿ, ನೀವು ಇಬ್ಬರು ಬರ್ರಿ ಗಂಡ ಹೆಂಡ್ತಿ. ಮತ್ತು ನೋಡ್ರಾಜು, ನಿನ್ಗೆ ರಜೆ ಇರೋ ದಿನಾನ ಇಟ್ಕೋತೀವಿ ಬೇಕಾದ್ರೆ. ಎಲ್ಲರೂ ಹೋಗಿ ಬರೋಣ್ರಿ ಅಂತ. ಅದೇನದು ಹೊಸ್ದಾಗಿ ಮನ್ಯಾಗ ನೀವು ಹೋಗಿ ಬರ್ರಿ ನಾವು ಬರಂಗಿಲ್ಲ ಅಂತ ಅನ್ನೋದು ಬೇಡ ಬೇಡ, ಎಲ್ಲರೂ ಸೇರಿ ಹೋಗಿ ಬರೋಣ್ರಿ ಅಂತ. ಅದೇ ಅಮ್ಮ, ನಂಗೆ ರಜೆ ಕೊಡ್ತಾರ ಅನ್ನೋದ್ರ ಮೇಲೆ ಹೇಳ್ತೀನಂತ. ಯಾಕಂದ್ರೆ ಈಗ ಒಂದು ಸ್ವಲ್ಪ ಆಫೀಸ್ನಾಗ ವರ್ಕ್ ಜಾಸ್ತಿ ಆಗಿಬಿಟ್ಟೈತಿ. ಅದಕ್ಕೆ ನೋಡ್ತೀನಿ ತಗೋಬಿ ಅಮ್ಮ. ನಾ ಬರಲಿಲ್ಲ ಅಂದ್ರೆ ನೀವು ಅಷ್ಟರನ್ನಾರು ಅಷ್ಟು ಹೋಗ್ಬರಂತ್ರಿ ಅಂತ. ಇಲ್ಲಪ್ಪ ಮಗನ, ನೀನು ಬಂದ್ರಷ್ಟ ನಾನು ಹೋಗೋದು. ಏನು ನಿನ್ನ ಬಿಟ್ಟು ಹೋಗೋದಾಕೈತನ? ಇಲ್ಲ ಇಲ್ಲ ಇಲ್ಲ, ಈ ಸಲ ನೋಡು, ನಿನ್ಗೆ ಯಾವ ದಿನ ರಜೆ ಇರ್ತೈತಿ ಆ ದಿನನೇ ಹೇಳು, ಎಲ್ಲರೂ ಹೋಗಿ ಬಂದ್ರಾತು. ನೀನು ಬಿಟ್ಟಷ್ಟ ಹೆಂಗೆ ಹೋಗೋದು? ನೋಡ್ರಾಜು, ಈಗಲೇ ಹೇಳಾಕುಂತೀನಿ ಕೇಳು, ತಾಳ್ಮೆಯಿಂದನ ಹೇಳಾಕುಂತೀನಿ ನಾನು. ಮನ್ಯಾಗ ಹಿರಿಯರು ಯಾವ ನಿರ್ಧಾರ ತಗೋತಾರ ಅದಕ್ಕೆ ಒಂದ ಮಾತಿಗೆ ಹ್ಞೂ ಅನ್ನೋದನ್ನ ಕಲಿ. ಎದುರು ಮಾತಾಡೋದು, ನಂಗೆ ಆಗಲ್ಲ ಅಂತ ಅನ್ನೋದು, ಇದನ್ನೆಲ್ಲ ಅಡ್ಡಾದಿಡ್ಡಿ ಮಾತಾಡೋದನ್ನ ಬಿಟ್ಬಿಡು. ಇದೆಲ್ಲ ಸರಿ ಕಾಣಂಗಿಲ್ಲ ನೋಡು. ಅಧಿಕಾರ ಬಂದೈತಂದ್ ಮಾತ್ರಕ್ಕೆ ಜಂಬ ತಲೆ ಏರ್ಸ್ಕೊಂಡು ಭಾಳ ದಿನ ಉಳಿಯಂಗಿಲ್ಲದು. ಅದು ಹಂಗಲ್ಲಪ್ಪ, ಅದು ಆಫೀಸ್ನಾಗ ರಜೆ ಕೊಡ್ತಾರನೇ ಏನಿಲ್ಲ ಅಂತ ಹೇಳಿದೆ ಆಟ. ಆಫೀಸ್ನಾಗ ನಿನಗೆ ರಜೆ ಕೊಡೋ ದಿನ ಇಟ್ಕೋತೀವಂತ ಅಂದೈತಿಲ್ಲ, ಐದ್ವಾರನ ಹೋಗೋಣ ಅಂತ ಅಂದೈತಿಲ್ಲ. ಮತ್ತೇನದು ನಿಂದು ಹೊಸ ನಾಟಕ? ಯಾಕೋ ಬರ್ತಾ ಬರ್ತಾ ಭಾಳ ಕಲಿಯಾಕ ಕುಂತಿದ್ದೀನಿ ನೀನು. ಸ್ವಲ್ಪ ಹದ ಬಸ್ನಾಗಿರೋದು ಕಲಿ. ಈ ಹೆಂಡತಿ ಬಂದಾಳ, ಹೆಂಡತಿ ಮುಂದೆ ಬೈಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಅದೀನಿ ನಾನು. ನೀನು ನೋಡು, ಮುಂಚೆ ಹೆಂಗಿದ್ದಿ ಹಂಗೆ ಇರೋದನ್ನ ಕಲಿ. ನೌಕರಿ ಬಂದೈತಿ, ನಂದು ಕೊಂಬು 2 ಬಂದ್ಬಿಟ್ಟವು, ಮೇಲೆ 2 ಅಂತ ಅಂದು ಕೊಂಬನ್ನ ಹೆಂಗೆ ಕಟ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಹುಷಾರಾಗಿರು ರೀ. ಸುಮ್ಮನೆ ಎದಕ್ಕೆ ಹಂಗೆ ಮಾತಾಡ್ತೀರಿ ನನ್ನ ಮಗಗ? ನೀನು ತೆಪ್ಪಗೆ ಬಾಯಿ ಮುಚ್ಕೊಂಡು ಪಾನಿಪುರಿ ತಿನ್ನು. ಸರಿ ತಗೋಯಪ್ಪ, ನಾನು ಐದ್ವಾರ ಹಂಗಿದ್ರೆ ಬರ್ತೀನಂತ. ಯಮ್ಮ, ನಿಮ್ದು ಮದ್ವೆ ಆದಾಗ ಹೊಸದಾಗ ಅಜ್ಜ ನಿಂಗೆ ಹಿಂಗೆ ಪಾನಿಪುರಿ ಏನಾರು ತಂದು ಕೊಡ್ತಿದ್ದಾನೆ ಕದ್ದು ಮುಚ್ಚಿ? ಹೋಗ ಯಪ್ಪ, ಅವಾಗೆಲ್ಲ ಇಲ್ಲ, ಏನು ಎಲ್ಲಿತ್ತು ಪಾನಿಪುರಿ ಎಲ್ಲ. ಅಷ್ಟಕ್ಕೂ ಅವಾಗೆಲ್ಲ ನನ್ನ ಗಂಡ ಹಿಂಗೆಲ್ಲ ಕದ್ದು ಮುಚ್ಚಿ ತಂದು ಕೊಡೋದು ಅದೆಲ್ಲ ನಡೀತಾನೆ ಇಲ್ಲಾಗಿತ್ತು. ಏನ ತಂದ್ರೂ ಎಲ್ಲರಿಗೂ ಒಟ್ಟಿಗೆ ತರ್ತಿದ್ರು ಮನ್ಯಾಗ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಹಂಚ್ಕೊಂಡು ತಿಂತಿದ್ರು. ಅಯ್ಯೋ ದೇವ್ರಿ, ಹಂಗೆ ಮುಚ್ಚಿಡ್ಕೊಂಡು ತಿನ್ನೋದೆಲ್ಲ ಯಾವತ್ತೂ ಬಂದಿಲ್ಲಪ್ಪ ನಮ್ಮ ಮನ್ಯಾಗೆಲ್ಲ. ನಿಮ್ಮ ಅಜ್ಜ ತಿನ್ನಕ್ಕೆ ಏನಾರು ತಂದ ಅಂದ್ರೆ ನಮ್ಮ ಮನಿನ ಒಂದು 100-200 ಮೀಟ್ರ್ ದೂರ ಇರ್ತಿತ್ತು. ಅಷ್ಟು ದೂರದಿಂದ ನಾವು ಒದ್ರಕೊಂತ ಬರ್ತಿದ್ದ. ಏ ಮಂಜಿ, ತಿನ್ನಾಕ ತಂದಿನಿ ಬಾಲೆ ಹೊರಗಡೆ, ಎಲ್ಲರೂ ಬರ್ರಿ ಲಗುನ, ಏನು ಮಾಡಕ್ಕೆ ಕುಂತೀರಂತ ಒದರ್ತಿದ್ದ. ಒಂದೊಂದ್ಸಲ ಒದ್ರ ಹೊಡ್ತಕ್ಕೆ ಅಕ್ಕಪಕ್ಕದ ಮನೆಯವ್ರು ಅಷ್ಟ್ರು ಬಂದು ಕುತ್ಕೋತಿದ್ರು. ನಮಗೆ ತಿನ್ನಕ್ಕೆ ಸಿಗ್ಲಾರ್ದಂಗೆ ಆಕಿತ್ತಿ ಎಷ್ಟೋ ಸಲ. ಹೌದು ಅನ್ಬೇಮ್ಮ. ಅಂದಂಗ ನೀನು ಮತ್ತೆ ಅಜ್ಜ ಪಿಕ್ಚರ್ ಎಲ್ಲ ನೋಡಕ್ಕೆ ಹೋಗಿದ್ರೇನೆ ಏನಿಲ್ಲ ಅವಾಗ? ಅಯ್ಯೋ, ಅವಾಗೆಲ್ಲ ಪಿಕ್ಚರ್ ರಗಡು ನೋಡ್ಬಿಟ್ಟಿವಿ. ರಾಜ್ಕುಮಾರ್ ಅವ್ರದ್ದು ಪಿಕ್ಚರ್ ಬಂದ್ಬಿಡ್ತಂದ್ರೆ ಸಾಕು, ನಿಮ್ಮ ಅಜ್ಜ ಏನಾರು ಯಾಕೆ ಕೆಲಸ ಇರಲಿ ಏನಾರು ಬಿಡಲಿ ಅದನ್ನೆಲ್ಲ ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಿದ್ದ ಪಿಕ್ಚರ್ಗೆ. ಅವಾಗೆಲ್ಲ ಪಿಕ್ಚರ್ ಭಾರಿ ನೋಡಿವಿ ನಾವಂತೂ. ಟೆಂಟನಾಗೆಲ್ಲ ಪಿಕ್ಚರ್ ನೋಡ್ಬಿಟ್ಟಿವಿ ಅವಾಗ. ಅತ್ಯಾರ, ಅವಾಗೆಲ್ಲ ಪಿಕ್ಚರ್ ಮಂದಿ ಎಲ್ಲ ಸೇರಿ ಕುತ್ಕೊಂಡು ನೋಡೋ ಹಂಗಿರ್ತಿದ್ವಿ. ಒಂದ್ಸಲ ನೋಡಿದ್ರ ಮತ್ತೆ ನೋಡ್ಬೇಕು ಅಂತ ಅನಿಸ್ತಿತ್ರಿ. ಈಗೆಲ್ಲ ಪಿಕ್ಚರ್ ಒಂದ್ಸಲ ನೋಡೋಷ್ಟಿಗೆ ಸಾಕಪ್ಪ ಅಂತ ಅನಿಸ್ಬಿಡ್ತೈತಿ. ಅದು ನಿಜಾನ ರೀ ಅಂದ್ರೆ ನೀವು ಹೇಳೋದು. ಯಮ್ಮ, ಅಂದ್ರ ನಮ್ಮ ಅಜ್ಜನ ಜೋಡಿ ನೀನು ಪಿಕ್ಚರ್ನ ಎಲ್ಲ ನೋಡಕ್ ಹೋಗಿದ್ದಿ? ಹೋಗಿನಪ್ಪ, ಪಿಕ್ಚರ್ ಎಲ್ಲ ನೋಡಕ್ ಹೋಗಿ ನಾವು. ಅವಾಗೆಲ್ಲ ರೀ, ಇದು ಐದ್ವಾರಕ್ಕೊಂದ್ಸಲ ಅಷ್ಟ ಪಿಕ್ಚರ್ ಎಲ್ಲ ಇರ್ತಿತ್ತಲ್ಲ, ನಾವಂತೂ ವಾರಾನ್ ಪೂರ್ತಿ ಕಾಯ್ತಿದ್ವಿ. ಐದ್ವಾರ ದಿನ 6 ಗಂಟೆಗೆ ಪಿಕ್ಚರ್ ಐತಿ ಅಂತಂದು. ಈ ಉದಯದಾಗ, ಅವಾಗ ಉದಯ ಅಷ್ಟ ಬರ್ತಿತ್ತಲ್ಲ, ಈ ಉದಯ ಮೂವೀಸ್ ಅದೆಲ್ಲ ಇಲ್ಲಾಗಿತ್ತಲ್ಲ. ಈ ಉದಯದಾಗ ಈ ಸೂರ್ಯವಂಶ, ಆಮೇಲೆ ಯಾವುದದು ಇನ್ನೊಂದು ಸಿಂಹಾದ್ರಿಯ ಸಿಂಹ, ಇವೆಲ್ಲ ಪಿಕ್ಚರ್ ಹಾಕ್ತಾರಂತಂದ್ರೆ ಈ 6 ಗಂಟೆಗೆ ಪಿಕ್ಚರ್ ಐತಂದ್ರೆ ನಾವಂತೂ 4 ಗಂಟೆನಷ್ಟಿಗೆ ಕೆಲಸ ಎಲ್ಲ ಮುಗಿಸಿ ಟಿವಿ ಮುಂದೆ ಹಿಂಗೆ ಕೈ ಕಟ್ಕೊಂಡು ಕುತ್ಕೊಂಡ್ಬಿಡ್ತಿದ್ವಿ. ಹ್ಞೂ ರೀ, ನಾವು ಹಂಗೆ. ಅದ್ರಾಗ ಲಲಿತಾನವ್ರ ಮನ್ಯಾಗ ಟಿವಿ ಇಲ್ಲಾಗಿತ್ತಾ, ನಮ್ಮ ಮನ್ಯಾಗ ಟಿವಿ ಇತ್ತಲ್ಲ. ಲಲಿತಾ ಅಂತೂ ಎಲ್ಲ ಕೆಲಸ ಮುಗಿಸಿ ಬಂದ್ಬಿಡಕ್ಕೆ ಪಿಕ್ಚರ್ ನೋಡ್ಕೊತ ಕುಂತೀವಿ ಅಂದ್ರೆ ಪಿಕ್ಚರ್ ಮುಗಿಯೋವರೆಗೂ ಹಿಂಗೆ ಕುತ್ಕೋತಿದ್ವಿ, ಕದಲ್ತಾನೆ ಇಲ್ಲಾಗಿದ್ವಿ. ಹೌದೌದು, ಅವಾಗೆಲ್ಲ ಪಿಕ್ಚರ್ ನೋಡೋಕಷ್ಟು ಮಸ್ತ್ ಇಂಟ್ರೆಸ್ಟ್ ಬರ್ತಿತ್ತು. ವಾರಕ್ಕೆ ಒಂದೇ ಸಲ ಇರ್ತಿತ್ತು ಪಿಕ್ಚರ್, ಆದರೆ ನೋಡಕ್ಕೆ ಮಾತ್ರ ಭಾರಿ ಇಂಟ್ರೆಸ್ಟ್ ಬರ್ತಿತ್ತು. ಈಗ ದಿನ ಪೂರ್ತಿ ಪಿಕ್ಚರ್ ಇದ್ರೂ ಅಷ್ಟು ಇಂಟ್ರೆಸ್ಟ್ ಬರಂಗಿಲ್ಲ. ಅವಾಗಿನ ಕಾಲನ ಒಂಥರ ಮಸ್ತ್ ಇತ್ತು. ನಿಜ, ನಮಗೂ ಹಂಗೆ ಅನಿಸ್ತೈತಪ್ಪ. ಅವಾಗಿನ ಕಾಲೆಲ್ಲ ಭಾರಿ ಇತ್ತು. ಅವಾಗೆಲ್ಲ ಬರೋದು ಒಂದೇ ಚಾನಲ್, ಒಂದೇ ಚಾನಲ್ನಾಗ ಕುತ್ಕೊಂಡು ನೋಡ್ಬೇಕಾಯ್ತು. ರಾತ್ರಿ 9:30 ಏನದು ವಾರ್ತೆ ಬರ್ತಿತ್ತು. ಅದ್ಯಾವ್ದದು ಈಗ ಯಾವ್ಯಾವ ಧಾರಾವಾಹಿ ಬರ್ತಿತ್ತಪ್ಪ ಅವಾಗ.
ಇದು ಬೇಮ್ಮ ಇದು ಕಾದಂಬರಿ ಮಾಂಗಲ್ಯ ಆಮೇಲೆ ಜೋಕಾಲಿ ಇನ್ನು ಯಾವ್ಯಾವ ಧಾರಾವಾಹಿ ಬರ್ತಿದ್ವಲ್ಲಮ್ಮ ಅವಾಗಂತೂ ಧಾರಾವಾಹಿ ಎಲ್ಲ ನೋಡಾಕ ಹಂಗೆ ಕುತ್ಕೋತಿದ್ವಿ ಕಣ್ಣು ಬೆಳಗ್ಸ್ಲಾರ್ದಂಗೆ ಅವಾಗಿನ ಕಾಲನ ಭಾರಿ ಇತ್ತು ಮನ್ಯಾಗ ಎಲ್ಲೋ ಓಣ್ಯಾಗ ಒಬ್ರು ಮನ್ಯಾಗ ಟಿ ವಿ ಇರ್ತಿತ್ತು ಅವ್ರ ಮನೆಗೆ ಎಲ್ಲರೂ ಕುತ್ಕೋತಿದ್ವಿ ಮಸ್ತ್ ಇರ್ತಿತ್ತು ಅವಾಗಿಂದ. ಕವಿತಾ ತಿನ್ನಮ್ಮ ಪಾನಿಪುರಿ ಆಗಲಿಂದ ಒಂದನೇ ಎರಡು ಆಟ ತಿಂದಿದ್ದೀನಿ ನೀನು ತಿನ್ನ ಸಾಕು ಅತ್ತೆ ನನಗೆ. ಇದು ನನಗೆ ಈ ರೋಡ್ ಸೈಡ್ ಎಲ್ಲ ಮಾಡೋದು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಹೈಜಿನಿಕ್ ಎಲ್ಲ ಇರೋದಿಲ್ಲಲ್ಲ, ಸೊ ನನಗೆ ಇದು ಅಷ್ಟು ಟೇಸ್ಟ್ ಅನ್ನಿಸ್ತಾ ಇಲ್ಲ, ಸಾಕು ನನಗೆ ಎರಡೇ ಪುರಿ. ಯವ್ವ ತಾಯಿ, ದೊಡ್ಡ ದೊಡ್ಡ ಹೋಟೆಲ್ನಾಗ ನಿನಗೇನು ಫ್ರೆಶ್ ಅಂದು ಮಾಡ್ಕೊಡ್ತಾರಂತ ಅನ್ಕೊಂಡೇನ? ಇನ್ನು ಸಣ್ಣ ಅಂಗಡಿಯಾಗಾರ ಅವತ್ತಿಂದ ಅವತ್ತ ಖಾಲಿ ಆಕೈತಿ, ಅವತ್ತಿಂದ ಅವತ್ತ ಅಡುಗೆ ಮಾಡ್ಕೊಡ್ತಾರೆ. ದೊಡ್ಡ ದೊಡ್ಡ ಹೋಟೆಲ್ನಾಗ ಎಷ್ಟೆಷ್ಟು ದಿನದ ಇಟ್ಕೊಂಡಿರ್ತಾರೋ ಅದನ್ನ ಯಾವಾಗ ಮಾಡಿಟ್ಟಿರ್ತಾರೋ ಹಂಗೆ ಬಿಸಿದಂತ ತಂದು ಕೊಡ್ತಾರೆ. ತಿನ್ನ ಯವ್ವ ತಿನ್ನು, ಇಂಥ ಚಲೋ ಪಾನಿಪುರಿ ಐತಿ, ತಿನ್ನಕ್ಕೆ ಹೆಂಗೆ ಮಾಡ್ತಿದ್ದಲ್ಲ, ತಿನ್ನು ಸುಮ್ಮನೆ. ಕವಿತಾ, ನೀ ಎಂಥ ದೊಡ್ಡ ಹೋಟೆಲ್ಗೆ ಹೋದ್ರೂ ಇಷ್ಟು ರುಚಿ ರುಚಿದು ಪಾನಿಪುರಿ ಸಿಗಂಗಿಲ್ಲ ನಿನಗೆ, ಸುಮ್ಮನೆ ತಿನ್ನು. ನನಗೆ ಸದ್ಯಕ್ಕೆ ಸಾಕು ಇಷ್ಟೇ, ನೀವು ತಿನ್ನಿ. ಬಿಡು, ನೀನು ಪಾನಿಪುರಿನೂ ನಾವ ತಿಂತೀವಿ, ನಮಗಿನ ಎರಡೆರಡು ಎಕ್ಸ್ಟ್ರಾನಾರ ಬಂದಂಗೆ ಆಕೈತಿ.